ಜನ ಕಳೆದ 16 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಾಗೆ ಅದನ್ನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಹೋಗಿದ್ದೀರಿ ನಾವು. ಮನಮೋಹನ್ ಸಿಂಗ್ ಅವರ ಫಸ್ಟ್ ಅದನ್ನ ಜಾರಿಗೆ ತಂದವರು. ಅವ್ರ ಕೂಸ್ಲೇ ಇವಾಗ ಬೇಡ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಅವ್ರಿಗೆ ಜನ ಒಂದ್ ಸಿಸ್ಟಮ್ ಅನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಈ ಸಿಸ್ಟಮ್ ಏನಿದೆ ಇದು ಪಾರದರ್ಶಕ ಅಂತ ಹೇಳಿ ಹಲವಾರು ಜಡ್ಜ್ಮೆಂಟ್ಗಳು ಬಂದಿದೆ. ಈ ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ಸೋಲು 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 ಕಾಣ್ತಾ ಇರೋದ್ರಿಂದ ಎಲ್ಲೆಲ್ಲಿ ಸೋಲಾಗುತ್ತೆ ಅಲ್ಲಿ, ಈಗ ಮಹಾರಾಷ್ಟ್ರದ ಚುನಾವಣೆ ಆಯ್ತು, ನಗರ ಪಾಲಿಕೆಗಳದು ಸೋಲಾಯ್ತು, ಅಲ್ಲಿ ಇವಿಎಂ ಸರಿ ಇಲ್ಲ. ತೆಲಂಗಾಣದಲ್ಲಿ MLA ಚುನಾವಣೆ ಆಯ್ತು, ಅಲ್ಲಿ ಕಾಂಗ್ರೆಸ್ ಗೆತ್ತು, ಇವಿಎಂ ಸರಿ ಇದೆ. ಕರ್ನಾಟಕದಲ್ಲಿ ಚುನಾವಣೆ ಆಯ್ತು, ಕಾಂಗ್ರೆಸ್ ಗೆತ್ತು, ಇವಿಎಂ ಸರಿ ಇದೆ. ಇವ್ರಿಗೆ ಎಲ್ಲೆಲ್ಲಿ ಸೋಲ್ತತೋ ಆ ಮುಖಭಂಗವನ್ನ ತಪ್ಪಿಸ್ಕೊಳಕೋಸ್ಕರ ಇವಿಎಂ ಮೇಲೆ ಇಡ್ತಾರೆ. ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಅವ್ರಿಗೆ ಸೋಲಾಗ್ತೈತೆ ಅಂತ ಈಗಾಗ್ಲೇ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರು ಮಾಡಿರೋ ಸರ್ವೆ ಅಲ್ಲಿ ಬೆಂಗಳೂರಲ್ಲಿ ನಾವು ಗೆಲ್ಲಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಇವಾಗಿಂದಾನೆ ಪೀಠಿಕೆಯನ್ನ ಹಾಕ್ತಾ ಇದ್ದಾರೆ, ಇವಿಎಂ ಸರಿ ಇಲ್ಲ, ಬ್ಯಾಲೆಟ್ ಪೇಪರ್ ಅಂತ ಹೇಳಿ. ಕಾಂಗ್ರೆಸ್ ಪಾರ್ಟಿನೇ ಒಪ್ಕೊಂಡಿರುವಂತ ಇವಿಎಂ ಅದರಲ್ಲಿ ಚುನಾವಣೆ ಮಾಡೋದು ಒಳ್ಳೇದು. ಅದೇ ದೇಶ ಒಪ್ಪಿರುವಂತದ್ದು, ಕಾನೂನು ಒಪ್ಪಿರುವಂತದ್ದು.